ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ರಾಜ್ಯದಲ್ಲಾಗಿರ್ಬೋದು, ಈ ನ್ಯಾಯವಂತ ಅಥವಾ ನ್ಯಾಯವನ್ನು ಕೇಳುವುದಕ್ಕೆ ಅಥವಾ ಯಾವುದಾದ್ರೂ ಒಂದು ಅನ್ಯಾಯ ನಡೀತಾ ಇದೆ, ಅಕ್ರಮ ನಡೀತಾ ಇದೆ, ಅದರ ವಿರುದ್ಧ ಏನಾದರೂ ನಾವು ಹೋಗ್ತಾ ಇದೀವಿ ಅಂತೇಳಿ ಗೊತ್ತಾಯಿತು ಅಂತಂದರೆ ನಮ್ಮ ಮೇಲೆ ಒಂದು ಕೇಸ್ ಹಾಕಿ ಪೊಲೀಸ್ ಸ್ಟೇಷನಿಗೆ ಕಳಿಸೋದು ಅಥವಾ ನಮ್ಮ ವಿರುದ್ಧವಾಗಿ ಒಂದು ಕೇಸನ್ನು ದಾಖಲು ಮಾಡಿಬಿಡೋದು. ನೋಡ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಏನು ಆಗ್ತಿದೆ ನಮ್ಮ ಕರ್ನಾಟಕದಲ್ಲೇ. ಎಕ್ಸಾಂಪಲ್ಲು ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ. ಅಲ್ಲಿ ಯಾದಗಿರಿ ಡಿಸ್ಟಿಕ್ಕಲ್ಲಿ ಲೋಕೇಶ್ ರಾಥೋಡ್ ಎಂಬುವರು ಅಥ್ಲೇಟು, ನಮ್ಮ ರಾಜ್ಯಕ್ಕೆ ಕೆಲವು ಪ್ರಶಸ್ತಿಗಳನ್ನು ತಂದುಕೊಟ್ಟ ಒಬ್ಬರು ಅಥ್ಲೇಟು, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ. ಅವರು ಯಾದಗಿರಿ ಡಿಸ್ಟಿಕ್ಟಲ್ಲಿ ಇರತಕ್ಕಂತಹ ಮೈದಾನವನ್ನು, ಏನು ಸ್ಟೇಡಿಯಮ್ಮನ್ನು ಸರಿ ಮಾಡಿಕೊಡಿ, ಅಲ್ಲಿ ಇರತಕ್ಕಂತಹ ನ್ಯೂನತೆಗಳನ್ನು ಬಗೆಹರಿಸ್ಕೊಡಿ ಅಥವಾ ಸೌಲಭ್ಯಗಳನ್ನು ಕಲ್ಪಿಸಿಕೊಡಿ ಅಂತ ಕೇಳೋದಕ್ಕೆ ಅವರ ವಿರುದ್ಧ ಒಂದು FIR ದಾಖಲು ಮಾಡಿ ಒಂದು ಜೈಲಿಗೆ ಕಳ್ಸೋಕ್ಕೆ ರೆಡಿ ಆದರು. ಅದು ಸರ್ಕಾರಿ ಕೆಲಸಗಳಿಗೆ ಅಡ್ಡಿ ಮಾಡ್ತಿದ್ದಾರಂಥವ್ರು. ಏನಕ್ಕೆ ಅಪ್ಡೇಟ್ ಮಾಡ್ತಿದ್ದಾರೆ ಅವರು ಗೊತ್ತಾಗ್ತಾ ಇಲ್ಲ. ಇದು ನಡೀತಾ ಇದೆ. ಅದಾದಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಪುನೀತ್ ಕೆರಳಿ ಅವರು ಏನೇ ಮಾಡಿರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈ ಅಕ್ರಮ ಬಾಂಗ್ಲಾ ವಲಸಿಗರು ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ಬೇರೆ ರಾಜ್ಯಗಳಲ್ಲಾಗಿರ್ಬೋದು ಅಥವಾ ನಮ್ಮ ಭಾರತದಲ್ಲಾಗಿರ್ಬೋದು, ಅಕ್ರಮ ವಲಸಿಗರರು ತುಂಬ ಜನ ಇದ್ದಾರೆ, ಬಾಂಗ್ಲಾದೇಶದವರು. ಅಂಥವ್ರ ಹತ್ರ ಹೋಗಿ ಅಲ್ಲಿ ಅವರ ಇರತಕ್ಕಂತಹ ಕೆಲವು ಏನು ಬಾಂಗ್ಲಾದ ಒಂದು ಬರ್ತ್ ಸರ್ಟಿಫಿಕೇಟು ಅಥವಾ ಅವರ ಡ್ರೈವಿಂಗ್ ಲೈಸೆನ್ಸು ಒಂದು ಸಾಕ್ಷಿ ಸಮೇತ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಹಿಡ್ಕೊಂಡು ಬಂದಿದ್ದಕ್ಕೆ ಅಥವಾ ತೋರಿಸಿದ್ದಕ್ಕೆ ಇವತ್ತು ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ ಅವರು. ನಾನು ಹೋಗಬೇಕು ಅಂತ ಅಂದ್ಕೊಂಡೆ, ಆದರೆ ಆ ಮ್ಯಾಟ್ರ್ ಗೊತ್ತಾಗಿದ್ದು ನನಗೆ ಬೆಳಗ್ಗೆ. ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನಲ್ಲಿ ಹಾಕಿದಾರಂತೆ ಪುನೀತ್ ಕೆರಳಿಯವರ. ಅದರಿಂದ ನಮ್ಮ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಕೆಟ್ಟು ಕೆರ ಹಿಡಿದೋಗಿದೆ. ಏನಾದರೂ ಯಾವ್ದಾದ್ರು ವಿಚಾರದ ಬಗ್ಗೆ ನ್ಯಾಯ ಕೇಳಕ್ಕೆ ಹೋದ್ವಿ ಅಂತಂದರೆ ನಮ್ಮ ವಿರುದ್ಧವೇ, ನಮ್ಮ ಮೇಲೇ ಒಂದು ಕಂಪ್ಲೇಂಟ್ ದಾಖಲು ಮಾಡೋದು. ಸರ್ಕಾರಿ ಅಧಿಕಾರಿಗಳಿಗೆ ತೊಂದರೆ ಮಾಡಿದರು, ಸರ್ಕಾರದ ಕೆಲಸಗಳಿಗೆ ತೊಂದರೆ ಮಾಡಿದರು ಅಂತೇಳಿ ನಮ್ಮ ವಿರುದ್ಧನೇ ಒಂದು FIR ಮಾಡಿ ಕೇಸ್ ದಾಖಲು ಮಾಡಿಬಿಡೋದು. ಅದ್ಯಾರೋ ಮೊನ್ನೆ ನೋಡ್ತಿರ್ಬೋದು, ಗೂಂಡಾಗಿರಿ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಅದರಲ್ಲೂ ಕೂಡ ಬ್ಯಾನರ್ ವಿಚಾರವಾಗಿ ಕೂಡ ಕೊಲೆಗಳು ಆಗ್ತಿದ್ದಾವೆ. ಏನು ಬೈತಿದ್ದಾರೆ ಇವರು. ಅವರಿಗೆ ಸಂಬಂಧಪಟ್ಟವರು ಏನಾದರೂ ಸರ್ಕಾರಕ್ಕೆ ಪರವಾಗಿರೋವಂಥವ್ರು ಅಥವಾ ಹೈಯರ್ ಅಥಾರಿಟಿಯಲ್ಲಿ ಒಂದು ಇನ್ಫ್ಲುಯೆನ್ಸ್ ಇರೋಂಥವ್ರು ಏನೇ ಮಾಡಿದರೂ ಕೂಡ ಅವ್ರನ್ನ ಕ್ಷಮಿಸಿ ಮುನ್ನಡೆಸ್ಬೇಕಂತೆ. ಅನ್ಯಾಯದ ವಿರುದ್ಧ ಹೋರಾಡಿದವ್ರನ್ನ ಜೈಲಿಗೆ ಹಾಕ್ಬೇಕಂತೆ. ಇಂಥವು ತುಂಬ ನಡೀತಿದ್ದಾವೆ. ಅದರಲ್ಲೂ ಕೂಡ ಕೇಳ್ಬಿಟ್ವಿ ಮೊನ್ನೆ ಬಾಯನವ್ರ ವಿಚಾರವಾಗಿ ಒಬ್ಬರು ಲೇಡಿ ಶಿಡ್ಲಘಟ್ಟದ ಒಬ್ಬರು ಪೌರಾಯುಕ್ತೆ ಮೇಡಮ್ಗೆ ಬೈದರು. ಅವ್ರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತಂದರೆ ನೋಡೋಣ.